ಕುಟುಂಬ ಮತ್ತು ರಾಜಕಾರಣ ಇವೆರಡು ನಿಮ್ಮ ಅರ್ಥದಲ್ಲಿ ಏನು ಅಂತ? ಕುಟುಂಬ ಮತ್ತು ರಾಜಕಾರಣನ ಬೋತ್ ಆರ್ ಡಿಫ್ರೆಂಟ್ ವರ್ಡ್ಸ್ ಅಲ್ಲ. ಕುಟುಂಬ ಇಸ್ ಫ್ಯಾಮಿಲಿ, ರಾಜಕಾರಣ ಇಸ್ ಜನಸೇವೆ ಅಕಾರ್ಡಿಂಗ್ ಟು ಮೀ. ಕುಟುಂಬ ರಾಜಕಾರಣ ಅಂತ ಕೇಳ್ತಾ ಇದ್ದೀರಾ ಈಗ? ಕುಟುಂಬ ಮತ್ತು ರಾಜಕಾರಣ ಈಗ ಎಲ್ಲ ಮೀಡಿಯಾದಲ್ಲಿ ಕೇಳ್ತಾ ಇರೋದು ಅದನ್ನೇ. ಈಗ ಕುಟುಂಬ ರಾಜಕಾರಣ ಅನಿಸುತ್ತೆ ಹೊರಗಡೆಯಿಂದ ನೋಡಿದರೆ ಅಂತ. ಡೆಫಿನೆಟ್ಲಿ ಕುಟುಂಬ ರಾಜಕಾರಣ ಅನಿಸುತ್ತೆ, ಯಾಕಂದರೆ ಒಂದೇ ಫ್ಯಾಮ್ಲಿಯಿಂದ 3 ಜನ ಟೂ ಆಫ್ ದೆಮ್ ಆರ್ ಎಲೆಕ್ಟೆಡ್ MLAs, ಒಬ್ಬರು ಮಿನಿಸ್ಟ್ರ್ ಇದ್ದಾರೆ, ನಾನು ಕೂಡ ಈಗ MP ರೇಸ್ನಲ್ಲಿದ್ದೀನಿ. ಸೊ ಆದ್ದರಿಂದ ಹೊರಗಡೆ ಇರೋರಿಗೆ ಅನಿಸುತ್ತೆ, ಬಟ್ ನನ್ನ ಪ್ರಕಾರ ಇದು ಕುಟುಂಬ ರಾಜಕಾರಣ ಅಲ್ಲ. ಯಾಕಂದರೆ ಇವತ್ತು ಟಿಕೆಟ್ ಸಿಕ್ಕಿರೋದು ನನ್ನ ಅರ್ಹತೆ ಮೇಲೆ, ಡ್ಯೂ ಟು ಮೈ ಸೋಷಿಯಲ್ ಸರ್ವಿಸ್, ನಾ ಜನರ ಜೊತೆ ಇಟ್ಕೊಂಡಿರೋ ಸಂಪರ್ಕ, ಆಮೇಲೆ ವಿನ್ನಬಿಲಿಟಿ ಫ್ಯಾಕ್ಟರ್ ನೋಡಿ ಇವತ್ತಿನ ದಿನ ಟಿಕೆಟ್ ಬಂದಿದೆ ನನಗೆ. ಮೇಡಮ್, ಕಾಂಗ್ರೆಸ್ ಅವರೇ ನಿಮ್ಮ ವಿರುದ್ಧ ಸ್ವಲ್ಪ ಇದ್ದಾರೆ ಅಂತ ಹೇಳ್ತಾರೆ. ಅಂದರೆ ಕಾಂಗ್ರೆಸ್ನಲ್ಲೇ ಒಂದು ಒಳ ಜಗಳ ಇದೆ ಅನ್ನೋ ಒಂದು ಟಾಕ್ ಇದೆ. ಸೊ ನೀವು ಅದನ್ನು ಹೇಗೆ ಸವಾಲಾಗಿ ಎದುರಿಸ್ತೀರಾ, ಚಾಲೆಂಜಾಗಿ ತಗೊಳ್ತೀರಾ? ಅಲ್ಲ, ಈಗ ನಮ್ಮ ಪಕ್ಷದಲ್ಲಿ ಇರುವಂತಹರು ನಿಷ್ಠಾವಂತ ಕಾರ್ಯಕರ್ತರು ಡೆಫಿನೆಟ್ಲಿ ಪಾರ್ಟಿದು ಒಂದು ಸಲ ಕ್ಯಾಂಡಿಡೇಟ್ ಅನೌನ್ಸ್ ಆದಮೇಲೆ ದೇ ಹ್ಯಾವ್ ಟು ಅಬೈಡ್ ಬೈ ದ ಕ್ಯಾಂಡಿಡೇಟ್, ದೇ ಹ್ಯಾವ್ ಟು ವರ್ಕ್ ಫಾರ್ ದ ಕ್ಯಾಂಡಿಡೇಟ್ ಅಂತ ಇದೆ. ಈಗ ಕೆಲವರು BJPನಲ್ಲೂ ಇರುತ್ತೆ, ಕಾಂಗ್ರೆಸ್ನಲ್ಲೂ ಇರುತ್ತೆ, ಎಲ್ಲ ಪಕ್ಷದಲ್ಲೂ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಪಾರ್ಟಿ ವರ್ಕರ್ಸ್ ಅಂಡರ್ಸ್ಟ್ಯಾಂಡ್ ದ ಕ್ಯಾಂಡಿಡೇಟ್ ಆ್ಯಂಡ್ ಸಪೋರ್ಟ್ ದ ಕ್ಯಾಂಡಿಡೇಟ್ ಅಂತ ನನ್ನ ಅನಿಸಿಕೆ. ಎಸ್, ಇನ್ನೊಂದು ಟಾಕ್ ಇದೆ, ಗೊತ್ತಿಲ್ಲ ನನಗೆ, ನೀವು ಮತ್ತು ಗಾಯತ್ರಿ ಸಿದ್ದೇಶ್ವರ್ ಅವರು ಇಬ್ಬರು ಬೀಗ್ರಾಗಬೇಕು ಅಂತ, ಹೌದಾ? ನನಗೂ ಅದು ಸರಿಯಾಗಿ ಗೊತ್ತಿಲ್ಲ. ಅದು ಬೀಗರು ಅಂತ ಹೇಳ್ತಾರೆ, ಅಳಿಯ ಮಾವ ಅಂತಾರೆ, ಬೀಗರು ಅಂತ ಹೇಳ್ತಾರೆ. ಎಸ್, ಫೈನಲ್ ಆಗಿ ಬಂದೇ ಬಿಡ್ತು, ಇನ್ನೇನು ಕೌಂಟೌನ್ ಸ್ಟಾರ್ಟ್ ಆಗಿದೆ ಎಲೆಕ್ಷನ್ನು. ಸೊ ಏನು ಹೇಳ್ತೀರಾ ನೀವು? ನೆಕ್ಸ್ಟ್ ನಿಮ್ಮ ಮುಂದಿನ ಯೋಜನೆಗಳಾಗಿರ್ಬೋದು, ಪ್ಲ್ಯಾನ್ಸ್ಗಳಾಗಿರ್ಬೋದು, ಓವರ್ ಆಲ್ ಆಗಿ ಏನು ಹೇಳ್ತೀರಾ? ಓವರ್ ಆಲ್ ಏನು ಅಂದರೆ, ಐ ವಾಂಟ್ ಟು ಪ್ರಯಾರಿಟೈಸ್ ಮಕ್ಕಳ ಶಿಕ್ಷಣ ಆದಮೇಲೆ ಅವರ ಉದ್ಯೋಗ, ಜೊತೆಗೆ ಆರೋಗ್ಯ, ನಮ್ಮ ಇಡೀ ದಾವಣಗೆರೆ ಜನತೆಯ ಆರೋಗ್ಯ ಮತ್ತು ನೀರಾವರಿ ಯೋಜನೆಗಳು, ಇವು 4ಕ್ಕೆ ಪ್ರಯಾರಿಟಿ ಕೊಟ್ಟು ಕೆಲಸ ಮಾಡಬೇಕು ಅಂತ ಇದೆ. ಮೇಡಮ್, ಒಂದು ಕ್ಯೂರಿಯಾಸಿಟಿಗೆ ನಾನು ಕೇಳ್ತಾ ಇದ್ದೀನಿ. ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಾ ನೀವು, ಸಾಕಷ್ಟು ವರ್ಷದಿಂದ ರಾಜಕೀಯ ಕ್ಷೇತ್ರದಲ್ಲಿದ್ದೀರಾ, ಇದೇನು ಹೊಸದಲ್ಲ. ಬಟ್ ಆದರೂ ಕ್ಷೇತ್ರಕ್ಕೆ ಹೋದಾಗ ಜನಗಳು ಕೆಲವೊಂದೊಂದು ಕಷ್ಟ ಹೇಳ್ಕೊಳ್ತಾರಲ್ಲ, ಅವಾಗ ನಿಮಗೆ ಹೇಗೆ ಅನಿಸುತ್ತೆ ಅಂತ? ಯಾಕಂದರೆ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಆಗಿ ಏನು ಅನಿಸುತ್ತೆ ಅಂತ? ಎಲ್ಲ ಡೆಫಿನೆಟ್ಲಿ. ಈಗ ನಾನು ಮೊನ್ನೆ ಜಗಳೂರು ಕ್ಷೇತ್ರದಲ್ಲಿ ಹೋಗಿದ್ದೆ. ಅಲ್ಲಿ ನಮ್ಮ ಅನ್ನಭಾಗ್ಯ ಯೋಜನೆ ಅಡಿ 5 kg ಅಕ್ಕಿ ಕೊಡ್ತಾಯಿದ್ದೀವಿ. ಇನ್ನು 5 kgಗೆ ಅವರಿಗೆ ಸುಮಾರು 380 ಅಮೌಂಟು ಅವರ ಅಕೌಂಟಿಗೆ ಹಾಕ್ತಾಯಿದ್ದಾರೆ. ಆಮೇಲೆ ಇಮಿಡಿಯೇಟಾಗಿ ಯಾವುದಾದ್ರೂ ಸಮಸ್ಯೆ ಇತ್ತು ಅಂದರೆ, ಈಗ ನಾನೇ ಕ್ಯಾನ್ವಸಿಂಗ್ ಹೋಗಿ ಅಥವಾ ಇನ್ನೂ ಒಂದು ಯಾವುದಾದ್ರೂ ಫಂಕ್ಷನಿಗೆ ಹೋದಾಗ ಹಕ್ಕುಪತ್ರ ಕೇಳ್ತಾ ಇದ್ದಾರೆ, ಇಲ್ಲಿ ಹಕ್ಕುಪತ್ರದ ಬೇಡಿಕೆ ಅಂತ ಇದ್ದರೆ ಅಪ್ಪಾಜಿ ಇಮಿಡಿಯೇಟಾಗಿ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ಹೇಳ್ತಾರೆ. ಸೊ ಈ ರೀತಿ ದಟ್ ಅಟ್ 93-94 ಹಿಸ್ ಸೋ ಆ್ಯಕ್ಟಿವ್. ಈಗಲೂ ಕೂಡ ನಿನ್ನೆ ನಾವು ದಾವಣಗೆರೆ ಸೌತ್ ಹೋಗಿದ್ವಿ ಅಪ್ಪಾಜಿ ಜೊತೆ ಕ್ಯಾನ್ವಸಿಂಗು. ಅವರು ದಾವಣಗೆರೆ ಗ್ರಾಮೀಣ ಭಾಗದಲ್ಲಿ ಕ್ಯಾನ್ವಸಿಂಗ್ ಸ್ಟಾರ್ಟ್ ಮಾಡಿ ಮತ್ತೆ ಸಿಟಿನಲ್ಲಿ ಒಂದು SC/ST ಸಮಾವೇಶ ಇದೆ ಅಂತ ವಾಪಸ್ ಬಂದರು. ಆ ಸಮಾವೇಶ ಅಟೆಂಡ್ ಮಾಡಿ 1 hour ಮತ್ತೆ ಕ್ಯಾನ್ವಸಿಂಗ್ ಜಾಯ್ನ್ ಆದರು ನನ್ನ. ಸೊ ಆ್ಯಟ್ 94 years ಅಪ್ಪಾಜಿ ಅಷ್ಟು ಆ್ಯಕ್ಟಿವ್ ಇದ್ದಾರೆ. ಜನರ ಒಂದು ಸೇವೆ ಮಾಡಲಿಕ್ಕೆ ಅವ್ರಿಗೆ ಇನ್ನೂ ಆ ಸ್ಫೂರ್ತಿ ಇದೆ. ಸೊ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಮೀ. ಬಿಸಿಲು ಏನೇ ಇರಲಿ ಕೂಡ ನಮ್ಮ ಗುರಿ ಇರೋದು ಜನರ ಸೇವೆ ಮಾಡಬೇಕು. ಒಂದು ಸಲ ಆಯ್ಕೆ ಆದಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಜನರ ಎಲ್ಲ ನಿರೀಕ್ಷೆಗಳಿಗೆ ನಾವು ನಿಂತು ಅವರಿಗೆ ಸೊಲ್ಯೂಷನ್ಸ್ ಕೊಡ್ತೀವಿ. ನೋಡೋಕ್ಕೆ ಹೀರೋಯಿನ್ ಥರ ಇದ್ದೀರಾ, ಡೆಸಿಗ್ನೇಷನ್ನು ಡಾಕ್ಟರು. ಸೊ ಬರ್ತಿರೋದು ಇನ್ನೊಂದು ಕ್ಷೇತ್ರದಲ್ಲಿ, ಕೆಲಸ ಮಾಡ್ತಿರೋದು ಇನ್ನೊಂದು ಕ್ಷೇತ್ರದಲ್ಲಿ. ಯಾವತ್ತೂ ಸಹ ಒಂದು ರಿಗ್ರೆಟ್ ಅಂತ ಇರುತ್ತಲ್ಲ, ಆ ಥರ ಅನಿಸಿಲ್ವಾ ನಿಮಗೆ? ಇಲ್ಲ ನಾನು ಹಿಂಗೆ ಮಾಡಬೇಕಿತ್ತು, ಇಲ್ಲ ಈ ಥರ ಹೋಗಬೇಕಿತ್ತು, ಇಲ್ಲ ನಾನು ಡಾಕ್ಟರ್ ಆಗಿ ಅಲ್ಲಿ ಮುಂದುವರಿಬೇಕಿತ್ತು ಅಂತ ಅನಿಸಿಲ್ವಾ? ಅಲ್ಲ, ನಂದು ಜೀವನದಲ್ಲಿ ಏನಿದೆ ಅಂದರೆ, ಐ ಟೇಕ್ ಲೈಫ್ ಆ್ಯಸ್ ಇಟ್ ಕಮ್ಸ್. ಸೊ ಐ ಟ್ರೈ ಟು ಗಿವ್ ಮೈ 100% ಇನ್ ಆಲ್ ಮೈ ರೂಲ್ಸ್. ನಾನು ಓದುವಾಗಲೂ ಕೂಡ ಒಳ್ಳೆ ಸ್ಟೂಡೆಂಟ್ ಆಗಿದ್ದೆ. ಮದುವೆ ಆದಮೇಲೆ ಕೌಟುಂಬಿಕ ಜವಾಬ್ದಾರಿ ಕೂಡ ಅದೇ ರೀತಿ ಮಾಡ್ಕೊಂಡು ಬಂದೆ. ಎಲೆಕ್ಷನ್ ಆಯಿತು, ಸೋಷಿಯಲ್ ಸರ್ವಿಸ್ನಲ್ಲೂ ಕೂಡ ನಮ್ಮ ಟ್ರಸ್ಟಿಂದ ಎಲ್ಲ ಮೀಟಿಂಗ್ಸು, ಕಾಲೇಜ್ ಮೀಟಿಂಗ್ಸ್ ಆಯಿತು, ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಮೀಟಿಂಗು, ಇದೆಲ್ಲದೂ ಕೂಡ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಡೆಫಿನೆಟ್ಲಿ ದೇರ್ ಇಸ್ ನೋ ರಿಗ್ರೆಟ್ಸ್ ಬಿಕಾಸ್ ವಿ ಸಿ ದ ಔಟ್ಕಮ್. ಈಗ ಒಂದು ಸೋಷಿಯಲ್ ಸರ್ವಿಸ್ ಮಾಡುವಾಗ ಎಷ್ಟು ಜನರಿಗೆ ಅದರಿಂದ ಬೆನಿಫಿಟ್ ಆಗ್ತಾಯಿದೆ ಅಂತ ವಿ ಗೆಟ್ ದ ರಿಸಲ್ಟ್ಸ್.
ಸೊ ಅವರಲ್ಲಿ ಆ ಸಂತೃಪ್ತಿ ಇರುತ್ತಲ್ಲ, ದ್ಯಾಟ್ ಗಿವ್ಸ್ ಮೀ ಮೋರ್ ಸ್ಯಾಟಿಸ್ಫ್ಯಾಕ್ಷನ್. ಸೇಮ್ ವೇ ಪಾಲಿಟಿಕ್ಸ್ ಇಸ್ ಅ ಬಿಗ್ಗರ್ ಫೀಲ್ಡ್, ಇನ್ನೂ ಜಾಸ್ತಿ ಜನರ ಸೇವೆ ಮಾಡ್ಬೋದು ನಾವು. ಸೊ ಆ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮತ್ತು ಜಸ್ಟ್ ಫಾರ್ ದ್ಯಾಟ್ ಪಾಲಿಟಿಕ್ಸ್ ಸೇರಬೇಕು, ಇನ್ನು ಜನರ ಹೆಚ್ಚಿನ ನಿರೀಕ್ಷೆಗೆ ತಕ್ಕ ಹಾಗೆ ಕೆಲಸ ಮಾಡಬೇಕು, ಒಂದು ಬದಲಾವಣೆ ತರಬೇಕು. ನಾನು ಒಬ್ಬ ಟಿಪಿಕಲ್ ರಾಜಕಾರಣಿ ಅಲ್ಲ ಅಂತ ಹೇಳಿ ಜನರಿಗೆ ತೋರಿಸ್ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಕಂಗ್ರ್ಯಾಚುಲೇಷನ್. Thank you so much, and I wish your entire team all the best. ಥ್ಯಾಂಕ್ ಯು. ಎಸ್, ಇದಿಷ್ಟು ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ವೀರಣ್ಣ ಜೊತೆ ಶಿಲ್ಪಾ, BTV ನ್ಯೂಸ್, ಬೆಂಗಳೂರು.